ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ 71ನೇ ಸಹಕಾರಿ ಸಪ್ತಾಹ, ಸಹಕಾರಿಗಳು ಮತ್ತು ಸಹಕಾರಿ ಸಂಸ್ಥೆಗಳಿಗೆ ಸನ್ಮಾನ, ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಎಲ್ಲ ರೀತಿಯ ಸಹಕಾರದ ಭರವಸೆ ನೀಡಿದ ಶಾಸಕರು, ಸಣ್ಣ ಅತಿ ಸಣ್ಣ ಮತ್ತು ಕೃಷಿ ಕಾರ್ಮಿಕರ ನೆರವಿಗೆ ಸಹಕಾರಿ ಸಂಸ್ಥೆ ಸದಾ ಮುಂಚೂಣಿಯಲ್ಲಿದೆ ಎಂದ ಮಂಜುನಾಥ್ ಗೌಡ, ಅಂಗನವಾಡಿ ನೌಕರರ ದಿನಾಚರಣೆ, ಅಂಗನವಾಡಿ ನೌಕರರ ಪರ ಸದನದಲ್ಲಿ ಧ್ವನಿ ಎತ್ತುವ ಭರವಸೆ ನೀಡಿದ ಬೇಳೂರು, ಅಂಗನವಾಡಿಗೆ 5 ದಶಕವಾದರೂ ನಾವಿನ್ನೂ ಗೌರವಧನ ನೌಕರರಾಗಿದ್ದೇವೆ ಎಂದ ರಾಜ್ಯಾಧ್ಯಕ್ಷೆ ಪ್ರೇಮಾ, ಕನಿಷ್ಠ 2,500 ಅರ್ಜಿದಾರರಿಗೆ ಬಗರುಹುಂಬು ಭರವಸೆ ನೀಡಿದ ಶಾಸಕರು. ಈಗ ಸುದ್ದಿಯ ವಿವರ. ಸಹಕಾರಿ ಕ್ಷೇತ್ರ ಪಕ್ಷ, ಪಾರ್ಟಿ, ಜಾತಿ, ಮತ, ಪಂಥವನ್ನು ಮೀರಿದ್ದಾಗಿದೆ. ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಆರ್ಯ ಈಟಿಗ ಸಭಾಭವನದಲ್ಲಿ ಶುಕ್ರವಾರ ಸಹಕಾರಿ ಯೂನಿಯನ್ ಮತ್ತು ವಿವಿಧ ಸಹಕಾರಿ ಸಂಘಟನೆಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಒಳ್ಳೆ ಊಟದ ವ್ಯವಸ್ಥೆ ಮಾಡಿದ್ದೀವಿ, ಯಾರು ಹೋಗಬಾರ್ದು, ತೀರ್ಥಹಳ್ಳಿಯಿಂದ ಕರ್ಕೊಂಡು ಊಟದ ವ್ಯವಸ್ಥೆ ಮಾಡ್ತಿದ್ದೀವಿ. ನೀವೆಲ್ಲರೂ ಊಟ ಮಾಡೇ ಹೋಗಬೇಕು. ಯಾಕಂದರೆ ನೀವೆಲ್ಲ ಸಹಕಾರಿ ಬಂಧುಗಳು, ನಾವು ನೀವು ನೆನಪಿರ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲ ಒಂದೇ ಆಗಿದ್ದೀವಿ, ಸಹಕಾರಿ ಕ್ಷೇತ್ರದಲ್ಲ ನೆನಪಿರ್ತಾ ಇದ್ದೀವಿ. ಎಲ್ಲರೂ ಊಟ ಮಾಡೇ ಹೋಗೋಣ ಅಂತ ಹೇಳಿ ಅನ್ನೋದು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಸಹಕಾರಿ ಕ್ಷೇತ್ರಕ್ಕೆ ನಾವು ಬಂದಿದ್ದೇನೆ. ಅರ್ಥ ಆಯ್ತಾ? ನೋಡಿ ತಿಳ್ಕೊಳ್ಳಿ. ನೋಡ್ರಿ ಹೇಳಿದ್ರು ಅಲ್ಲದೆ ಕೆನರಾ ಬ್ಯಾಂಕ್ ಸಾಲ ಸ್ವಲ್ಪ ಡಿಪಾಸಿಟ್ ರೇಟ್ ಅಂತ ಕೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಸಹಕಾರಿ ಕ್ಷೇತ್ರ ಎಲ್ಲಿ ಹೋಗಿದ್ದೀವಿ, ನಾವು ಎಷ್ಟು ಎತ್ತರ ಬೆಳೆದಿದ್ದೇವೆ, ಎಷ್ಟು ಮಾಡಬೇಕಲ್ವಾ? ಹಾಗಾಗಿ ಈ ರೀತಿಯಾದಂತಹ ಸಹಕಾರಿ ಕ್ಷೇತ್ರ ಬೆಳಿಬೇಕು. ವಿದ್ಯಾದಾರರಿಗೆ ವಾರಮೂರ್ತಿ ಹುಡುಗಿದ್ದಾರೆ, ಅವರಿಗೆ ಬಹಳ ಸಿದ್ಧತೆ. 3 ಜಿಲ್ಲೆ 3 ಜನ ಮಂತ್ರಿಗಳು ಫೋನ್, ಸಾರ್ ಇವ್ರಿಗೆ ಮಾಡಿ ಅಂತಿದ್ರು, ದಾವಣಗೆರೆ ಮತ್ತು ಚಿತ್ರದುರ್ಗ. ಆದರೆ ಅವರೆಲ್ಲರೂ ಕಳಿಸಿ ನಾನು ಮಂಜಾತ್ ನೋಡ್ಬೇಕು 2-3 ದಿವಸ ಶ್ರಮ ಹಾಕಿ ಅವರಿಗೆಲ್ಲ ಒಪ್ಪಿಸಿ, ಇಲ್ಲ ಈ ಸರಿ ನನ್ನ ಕ್ಷೇತ್ರ ಹೊಸನಗರ ಕ್ಷೇತ್ರ ಬರುತ್ತೆ, ಅವರಿಗೆ ಕೊಡಬೇಕು ವಿದ್ಯಾರ್ಥಿಗಳಿಗೆ. ಇಲ್ಲಿ ಯಾವುದೇ ಜಾತಿ ಗೀತಿ ನೀವು ನೋಡಬೇಡ್ರಿ, ಹಿಂಗಾಗಿ ಬ್ರಾಹ್ಮಣರು ಗಿಮಿಟ್ರು ಅನ್ನೋದಲ್ಲ, ಒಬ್ಬರಿಗಾಗಿ ಕೊಡೋಣ ಅಂತ ಹೇಳಿ ಅಲ್ಲೇ ತೀರ್ಮಾನ ಮಾಡಿ ನಾವು ನೋಡ್ರು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ನಾವು ನೋಡೋಣ ಆಯ್ಕೆ ಮಾಡಿಸಿದ್ರೆ ಅವರೆಲ್ಲ ಒಪ್ಪಿದ್ರು. ಪಾಪ ಎಲ್ಲರೂ ಯಾವುದೇ ಗಂಟೆ ತಕರಾರು ಮಾಡಲಿಲ್ಲ. ಮಂತ್ರಿಗಳಿಗೂ ಫೋನ್ ಮಾಡಿ ಹೇಳಿದ್ರಪ್ಪ, ನೆಕ್ಸ್ಟ್ ಕೊಡೋಣ ಬಿಟ್ಟಪ್ಪ, ನಿಮ್ಗೆ ಉಪಾಧ್ಯಕ್ಷ ಕೊಡ್ತೇವೆ ಅಂತ ದಾವಣಗೆರೆ ಉಪಾಧ್ಯಕ್ಷ ಕೊಟ್ಟು ನಾವೆಲ್ಲ 3 ದಿವಸ ರಾತ್ರಿ ಕೈ ಶ್ರಮ ಹಾಕಿ ಇವತ್ತು ವಿದ್ಯಾದಾರರ ಇಲ್ಲಿ ಶಿವನ ಅಧ್ಯಕ್ಷರನ್ನ ಮಾಡಿದ್ದೀವಿ. ಅವರು ಮಾತ್ರ ಮಾಡಿದ್ರೆ ಅವ್ರು ಮಾಡಬೇಕು ಕೆಲಸ. ಯಾಕಂದ್ರೆ ಅವರಿಗೂ ಇವತ್ತು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀವಿ. ರೈತರಿಗೆ ಸಿಗುವಂತ ಏನು ನಮ್ಮ ಶಿವಮೊಗ್ಗದಲ್ಲಿ ಹಾಲು ಒಕ್ಕೂಟದಲ್ಲಿ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಜನಪರವಾಗಿ ಬರುವಂಥ ಕೆಲಸ ಅವ್ರು ಮಾಡ್ತಾರೆ. ಹಿಂದೊಂದ್ಸಲ ಆನಂದವರು ಬಹಳ ಆತ್ಮೀಯ ಸ್ನೇಹಿತರಾಗಿದ್ದಾರೆ, ಕೆಲಸ ಮಾಡ್ತಾರೆ, ಪಂಚಾಯತ್ ಶಿಷ್ಯರಾಗಿ. ಹಾಗಾಗಿ ಈ ಥರ ಸಹಕಾರಿ ಕ್ಷೇತ್ರವನ್ನ ಎತ್ತರಕ್ಕೆ ಬೆಳೆಸಬೇಕಾದ್ರೆ ನೀವೆಲ್ಲರೂ ಸಹಕಾರಿ ಇರಲಿ ಅಂತ ಹೇಳಿ ಇವತ್ತಿನ ಈ ಒಂದು ಸಭೆಗೆ ಬಂದಿರುವಂಥ ಎಲ್ಲ ವಿದ್ಯಾಧರ್ ಗೌಡರು, ಹಾಗೆ ನಮ್ಮ ಜವಾಬ್ದಾರಿಗಳು, ನಮ್ಮ ಕೃಷ್ಣಮೂರ್ತಿ ಬಳ್ಳಿಯವರು ರಾಜ್ಯ ಸದಸ್ಯರಾಗಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ನಮ್ಮ MD ಹಾಗೆ ನಾನು ಇವತ್ತು ML ಆಗಿ DCC ಬ್ಯಾಂಕಿನ ಅಧಿಕಾರಿ ವರ್ಗದಲ್ಲಿ ಏನಾಗಬೇಕಿದೆ ಅದನ್ನು ನಾನು ಮಾಡ್ತೇನೆ. DCC ಬ್ಯಾಂಕಿನ ಎಲ್ಲ ವ್ಯವಹಾರಗಳನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ತಾರೆ. ನಾನೇ ತಲೆ ಹೋಗುದಿಲ್ಲ. ನಾನು ಹೇಳಿದ್ರು ರೈತರು ಯಾರು ಬರ್ತಾರೆ, ಏನು ಸಮಸ್ಯೆ ಇದೆ ಅದು ಮಾತ್ರ ನಾನು ನೋಡ್ತೇನೆ. ಖಂಡಿತವಾಗಿಯೂ ಸಾಗರ ಕ್ಷೇತ್ರದ ಸಹಕಾರಿ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮುಂದೆ ನಡೆಸಿಕೊಂಡು ಹೋಗೋಣ. ಸಂಪೂರ್ಣವಾದಂತಹ ಸಹಕಾರ ಕೊಡ್ತೇನೆ. ನಿಮ್ಮ ಸಹಕಾರ ನಮಗೂ ಬೇಕು, ನನ್ನ ಸಹಕಾರ ನಿಮಗೂ ಕೊಡ್ತೇನೆ ಅಂತ ಮಾತನ್ನು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಿಡುವು ಮಾಡಿಕೊಂಡು ನಮ್ಮ ಈ ಸಹಕಾರ ಸಂಸ್ಥೆ ಬಹಳಷ್ಟು ಜನ ಇದ್ದಾರೆ. ಡಿಸಿಸಿ ಬ್ಯಾಂಕ್
ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಆರ್.ಎಂ. ಮಂಜುನಾಥ್ ಗೌಡ ಮಾತನಾಡಿ 75ರಿಂದ 80 ಭಾಗದಷ್ಟು ನಾವು DCC ಬ್ಯಾಂಕು ನಾವು ಜನರಿಗೆ ಆರ್ಥಿಕ ನೆರವು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಆದರೆ ಇವತ್ತಿಗೂ ಕೂಡ ಕಮರ್ಷಿಯಲ್ ಬ್ಯಾಂಕ್ ಅವ್ರು ಹೇಳುವಂಥದ್ದು ನಾವು ಜಾಸ್ತಿ ಸಾಲ ಕೊಟ್ಟಿದ್ದೀವಿ. ಒಟ್ಟು ಒಂದು 20% ರೈತರಿಗೆ, ದೊಡ್ಡ ದೊಡ್ಡ ರೈತರಿಗೆ ಜಾಸ್ತಿ ಸಾಲ, ನಮ್ಮ ಹಿಂದೂ ಗೌಡ್ರಂಥವರಿಗೆ ಅಥವಾ ದೇವಯ್ಯನವರಂಥವ್ರಿಗೆ ಸ್ವಲ್ಪ ಜಾಸ್ತಿ ಸಾಲ ಕೊಟ್ಟಿರ್ಬೋದು ಅವರು. ಸಣ್ಣ ರೈತರಿಗೆ, ಮಧ್ಯಮ ರೈತರಿಗೆ ಸಾಲ ಕೊಡುವಂಥದ್ದು ಯಾರು? ಆ ಕಾರಣಕ್ಕಾಗಿ ಇವತ್ತು ಸಹಕಾರಿ ಸಂಸ್ಥೆಗಳು ಆ ಕಾರಣಕ್ಕಾಗಿ ಇರುವಂಥ ವ್ಯವಸ್ಥೆಗಳು ಸಣ್ಣ ಮತ್ತು ಅತಿ ಸಣ್ಣ ಮಧ್ಯಮ ರೈತರಿಗೆ ಅಥವಾ ಕೃಷಿ ಕಾರ್ಮಿಕರಿಗೆ ಅಥವಾ ನಮ್ಮ ಪಟ್ಟಣ ವ್ಯಾಪ್ತಿಯಲ್ಲಿರುವಂಥ ನಮ್ಮ ಅರ್ಬನ್ ಬ್ಯಾಂಕ್ಗಳಿದ್ದಾವೆ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಸಾಮಾನ್ಯ ಜನರಿಗೆ ಎಲ್ಲಿ ಆರ್ಥಿಕ ನೆರವು ವಾಣಿಜ್ಯ ಬ್ಯಾಂಕಿನಿಂದ ಸಿಕ್ಕೋದಿಲ್ಲ ಅವರಿಗೆ ಆರ್ಥಿಕ ನೆರವು ಕೊಡುವಂಥ ಕೆಲಸವನ್ನು ನಮ್ಮ ಕೃಷಿ ಉತ್ಪನ್ನ ಸಹಕಾರ ಸಂಘಗಳಾಗ್ಬೋದು, ಅರ್ಬನ್ ಬ್ಯಾಂಕ್ಗಳಾಗ್ಬೋದು ಮತ್ತು ಮಲ್ಟಿಪರ್ಪಸ್ ಸೊಸೈಟಿಗಳಾಗ್ಬೋದು, ಇವು ಕೊಡುವಂಥ ಕೆಲಸವನ್ನು ಮಾಡಿದ್ದಾವೆ ಅಂತ ಹೇಳುವಂಥದ್ದು. ಇವತ್ತು ಈ ದೇಶದ ಆರ್ಥಿಕ ವ್ಯವಸ್ಥೆಯ ಬಹುಪಾಲು ಇವತ್ತು ಸಹಕಾರಿ ವ್ಯವಸ್ಥೆ ಹಿಡಿತದಲ್ಲಿದೆ. ನಿಮಗೆ ಆಶ್ಚರ್ಯ ಆಗ್ತದೆ, ಈ ನಮ್ಮ ರಾಜ್ಯ ಒಂದರಲ್ಲಿ ಸುಮಾರು 60,000 ಕೋಟಿ ಡಿಪಾಸಿಟ್ಟು ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿದೆ. 60,000 ಕೋಟಿ ಡಿಪಾಸಿಟ್ಟು ಸಹಕಾರಿ ವ್ಯವಸ್ಥೆಯಲ್ಲಿ ಇರೋವಂಥದ್ದು. ನೀವು ಸೌಹಾರ್ದ ನಮ್ಮ ಆ್ಯಕ್ಟಿಗೆ ಬರೋದಿಲ್ಲ. ಸೌಹಾರ್ದ ಕಾಯ್ದೆ ಬೇರೆ ಕಾಯ್ದೆ. ಅದು ಸೌಹಾರ್ದದಲ್ಲಿ 40,000 ಕೋಟಿ ದುಡ್ಡಿದೆ. ನೀವು ನಮಗೂ ಅವರಿಗೂ ವ್ಯತ್ಯಾಸಗಳು ಅಂತ ಹೇಳಿದರೆ ನಮ್ಮದು ಹಳೆ ಆ್ಯಕ್ಟ್, ಅವ್ರದ್ದು ಹೊಸ ಬರೀ ಕೇವಲ ಒಂದು 15 ವರ್ಷ ಅಥವಾ 20 ವರ್ಷದ ಕಾಯ್ದೆಯಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ನಮಗೂ ಅವ್ರಿಗಿರುವ ಅದು ಯಾಕೆ ಇಷ್ಟು ವಿವೇಕವಾಗಿ ಅವರು 40,000 ಕೋಟಿ ಡಿಪಾಸಿಟನ್ನು ಮಾಡಿದರು. ಇವತ್ತು ನಮ್ಮ ಗಣಪತಿ ಅರ್ಬನ್ ಬ್ಯಾಂಕಿಗೆ ನಾವಿಲ್ಲಿ ಸನ್ಮಾನ ಮಾಡಿದ್ದೀವಿ. ನಾವು ಭಾಳ ವರ್ಷಗಳಿಂದ ಅವರು ಅಚ್ಚುಕಟ್ಟಾಗಿ ಗಣಪತಿ ಅರ್ಬನ್ ಬ್ಯಾಂಕನ್ನು ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ಮೊನ್ನೆ ಹುಟ್ಟಿದಂಥ ಸೌಹಾರ್ದ ಸಹಕಾರಿಗಳು ಒಂದೇ ಸರಿ ಅವರು ಗಣಪತಿ ಅರ್ಬನ್ ಬ್ಯಾಂಕ್ ಮಾಡಿದ್ದಕ್ಕಿಂತ ಜಾಸ್ತಿ ಡಿಪಾಸಿಟ್ ಮಾಡಿದ್ರೆ ಏನು ವ್ಯತ್ಯಾಸ? ನಮ್ಮ ಶೋಭಾ ಲಂಬಾದವರು ಹಿಂದಿನ ಅಧ್ಯಕ್ಷರಾಗಿ ಕೂತಿದ್ದಾರೆ. ನಾನು ಹೇಳೋವಂಥದ್ದು ನೀವು ಕೇಳಿದ್ದೀರಿ, ಗುರು ರಾಘವೇಂದ್ರ ಬ್ಯಾಂಕು ಬೆಂಗಳೂರಲ್ಲಿ ಏನಾಯಿತು? ನಮ್ಮ ಸಾಗರ ಮತ್ತು ಹೊಸನಗರದ ಭಾಳ ಜನ ನಮ್ಮ ದೇವಯ್ಯನವ್ರ ನೆಂಟರು ಅಲ್ಲಿ 12% ಬಡ್ಡಿ ಕೊಡ್ತಾರೆ ಅಂತ ತಗೊಂಡು ದುಡ್ಡಿಟ್ರು. ಭಾರಿ ಜನ ದುಡ್ಡಿಟ್ರು. ಹೊಸನಗರ ಮತ್ತು ಸಾಗರದಲ್ಲಿ ಸುಮಾರು 4,000 ಕೋಟಿ ಸಂಪೂರ್ಣವಾಗಿ ಮುಳುಗಡೆ ಆಯಿತು. ನಿಮ್ಮದು ಅರ್ಬನ್ ಬ್ಯಾಂಕ್ ನಿಮ್ಮದು ಏನಾರು ಆಗಿದ್ದರೆ ನೀವೆಲ್ಲ ಎಷ್ಟೊತ್ತಿಗೆ ಬೇರೆ ಕಡೆ ಎಲ್ಲ ಇರಬೇಕಾಗಿದ್ದು. ಭಾಳ ಪ್ರಭಾವಿಗಳಿದ್ದರಿಂದ ಇವತ್ತು ಸೌಹಾರ್ದ ಸಹಕಾರಿಗಳು, ಸೌಹಾರ್ದ ವ್ಯವಸ್ಥೆ ಇವತ್ತಿಷ್ಟು ವೇಗವಾಗಿ ಬೆಳೀತಾ ಇದೆ. ಅಂದರೆ ವೇಗವಾಗಿ ತೊಂದರೆ ಕೂಡ ಅನುಭವಿಸ್ತಾ ಇದ್ದಾರೆ ಅಲ್ಲಿರುವಂಥವ್ರು. ಯಾರೂ ಕೂಡ ನಮಗೆ 8% ಬಡ್ಡಿ ಕೊಡೋದೇ ಕಷ್ಟ. ನಾವು 8%ಗೆ ಬಡ್ಡಿಗೆ ಡಿಪಾಸಿಟಿಗೆ ಕೊಡೋದೇ ಕಷ್ಟ. ನಾವು ಕೋಆಪರೇಟಿವ್ ಆ್ಯಕ್ಟಲ್ಲಿ ಇರೋವಂಥವ್ರು 12% ಕೊಡ್ತಾರೆ. ಅಂದರೆ ಇವತ್ತು ಭಾಳ ವಿಶೇಷವಾದ ರೀತಿಯಲ್ಲಿ ಸ್ಪರ್ಧೆ ಇದೆ. ನಾವು 10%ಗೆ ಸಾಲ ಕೊಡ್ತೀವಿ ಅಂದರೆ ಇನ್ನೊಬ್ಬರು 9% ಕೊಡ್ತೀವಿ ಅಂತಾರೆ. ಅಂಥ ಸಂದರ್ಭದಲ್ಲಿ 12%ಗೆ ಡಿಪಾಸಿಟ್ ತಗೊಂಡು ನಾವು ಅದನ್ನು 16%ಗೆ ಕೊಟ್ಟರೆ ವಾಪಸ್ ಕಟ್ತಾರೆ. ಇವೆಲ್ಲವೂ ಕೂಡ ಚರ್ಚೆ. ಭಾಳ ಜನ ಮಾತನಾಡ್ತಾರೆ, ನಾವು 0%ಗೆ ಸಾಲ ಕೊಡ್ತೀವಿ. ಹತ್ತತ್ರ 40,000 ರೈತರಿಗೆ ಬೇಳೂರು, 40,000 ರೈತರಿಗೆ ಬೇಳೂರು, 40,000 ರೈತರಿಗೆ ನಾವು ಸಾಗರ ತಾಲೂಕಲ್ಲಿ ಸಾಲ ಕೊಡ್ತಾ ಇದ್ದೀವಿ. 40,000 ರೈತರಿಗೆ 37,000 ರೈತರಿಗೆ ಸಾಲ ಕೊಡ್ತಾ ಇದ್ದೀವಿ ನಾವು. ಎಷ್ಟು ದೊಡ್ಡ ವ್ಯಾಪ್ತಿ! ಭಾಳ ಜನ ಹೇಳ್ತಾರೆ, ಏನು ಭಾರಿ ದೊಡ್ಡ ಸಾಲ ಕೊಡ್ತೀರಾ ನೀವು? ನಾನು ಹೇಳೋವಂಥದ್ದು, ನಾವು 8% ತಂದು 0%ಗೆ ಕೊಡ್ತೀವಿ ನಾವು. ನಮಗೆ ನಬಾರ್ಡ್ ಕೊಡುವಂಥದ್ದು 8%, ನಾವು ಕೊಡುವಂಥದ್ದು 0%. ಸರ್ಕಾರ ಕೊಡೋದು ನಮಗೆ 6% ನಮಗೆ ರೀಫೈನಾನ್ಸ್, ನಮಗೆ ಇಂಟ್ರೆಸ್ಟ್ ಸಬ್ಸಿಡಿ ಕೊಡುವಂಥದ್ದು, ಬಡ್ಡಿ ಸಹಾಯಧನ. ನಾವು ಸೊಸೈಟಿಗೆ 2% ಕಮಿಷನ್ ಕೊಡ್ತೀವಿ. ನಮಗೆ ಉಳಿಯೋದು 4%. ಸೆಂಟ್ರಲ್ ಗೌರ್ಮೆಂಟು ಈ ವರ್ಷ ಕಳೆದ ವರ್ಷದವರೆಗೆ 2% ಕೊಡ್ತಾ ಇತ್ತು ಇಂಟ್ರೆಸ್ಟ್ ಸಬ್ಸಿಡಿ. ನಮಗೆ ಒಟ್ಟು 8% ಬರ್ತಾ ಇತ್ತು. 2% ಸೊಸೈಟಿ ಕೊಟ್ಟರು ನಮಗೆ 6% ಉಳಿತಾ ಇತ್ತು. ಈ ವರ್ಷದ ಕೇಂದ್ರ ಸರ್ಕಾರದವರು ಅದನ್ನು 1.5%ಗೆ ಇಳಿಸಿದ್ದಾರೆ. ನಬಾರ್ಡ್ ಬಡ್ಡಿ ರೇಟ್ ಜಾಸ್ತಿ ಆಗಿದೆ. ಅದು ಕೂಡ ಅಲ್ಲಿ ರಾಜಕೀಯವಾಗಿ ಮಾತನಾಡ್ತಾರೆ, ಹೆಂಗೆ ಕೊಡ್ತೀರಿ ನೀವು ಅಂತ. ಇಷ್ಟು ಕೊಟ್ಟೆ ನಾವು ಬ್ಯಾಂಕಿನ ಲಾಭ ಮಾಡಬೇಕು, ನಷ್ಟ ಆದರೂ ಭಾರಿ ಕಷ್ಟ. ದೇವಯ್ಯ, ನಾನು ನಿಮಗೆ ಹೇಳ್ತಾ ಇದ್ದೆ, ಆಪ್ಸ್ಕೋಸ್ ಮುಳುಗಡೆ ಆಗಿತ್ತು. ಇವತ್ತು ಚೆನ್ನಾಗಿದೆ. ಅಲ್ಲಿ ನಮ್ಮ ಹಿಂದೂ ಧರ್ಮದವರು ಇವತ್ತು ಕೆ ಎಸ್ ನಾರಾಯಣ ನಮ್ಮ ಜೊತೆ ಇಲ್ಲ. ನಾರಾಯಣ ಅಂತವರು, ಸೂರ್ಯನಾರಾಯಣ ಅಂತವರು, ಅವರೆಲ್ಲ ಸ್ನೇಹಿತರುಗಳು ಭಾಳ ಅಚ್ಚುಕಟ್ಟಾಗಿ ಆ ಸಂಸ್ಥೆ ನಡೆಸಿದ್ರಿಂದ ಇವತ್ತು ಲಾಭದಾಯಕವಾಗಿ ಅವೆಲ್ಲ ನಮ್ಮ ರಘುನಾಥ ರಾಯರು ಆಪ್ಸ್ಕೋಸ್ನ ಸಂಸ್ಥಾಪಕರು, ಅವರು ಕೂಡ ಒಬ್ಬರು.
ಕ್ಯಾಂಪ್ಕೋದಲ್ಲೂ ಕೂಡ ಅವರಿದ್ದ ಕೆಲಸ ಮಾಡಿದಂಥವ್ರು. ಇವತ್ತು ಅಫ್ಕೋರ್ಸು ಒಳ್ಳೆಯ ಆಡಳಿತದಿಂದಾಗಿ ಸದಸ್ಯರಿಗೆ ಏನು ಕೊಡ್ಬೋದು ಅವೆಲ್ಲವನ್ನು ಕೊಡೋದ್ರ ಮೂಲಕ ಒಂದು ಉತ್ತಮ ಸಮಸ್ಯೆಯಾಗಿ ಬೆಳೆದಿದೆ. ನಮಗೆ ಅದು ಮುಳುಗೋಗಿತ್ತು. 10 ವರ್ಷ COD ಎನ್ಕ್ವೈರಿಲಿತ್ತು, 10 ವರ್ಷ ಆಡಿಟ್ ಆಗಿರಲಿಲ್ಲ. ಆಡಿಟ್ ಆಗದೆ ನಾವು ಸಾಲ ಕೊಡೋಂಗಿರಲಿಲ್ಲ. ಆದರೂ ಕೂಡ ಸುಮಾರು 10,000ಕ್ಕಿಂತ ಹೆಚ್ಚು ಸದಸ್ಯರು ಇದ್ದಾರೆ. ಅವಾಗ 6,500 ಇದ್ದರೇನಪ್ಪ ಇದ್ದಾರೆ ಅಂತೇಳಿ ನಾವು ಸಾಲ ಕೊಡೋದನ್ನು ನಮಗೆ ಎಷ್ಟೇ ವಿರೋಧ ಆದರೂ ನಬಾರ್ಡ್ ವಿರುದ್ಧ ಮಾಡಲಿ, ಆಡಿಟ್ರಿ ವಿರೋಧ ಮಾಡಿದರೂ ಕೂಡ ಸಾಲ ಕೊಡುವಂಥದ್ದು ಮಾಡಿ ಇವತ್ತು ಅದು. ಸಹಕಾರ ಯೂನಿಯನ್ ಅಧ್ಯಕ್ಷ ವಾಟಗೋಡು ಸುರೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ SK ಮರಿಯಪ್ಪ, ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ HN ವಿದ್ಯಾಧರ್, ಪ್ರಮುಖರಾದ ರಾಜು G ಪಟೇಲ್, ಕೃಷ್ಣಮೂರ್ತಿ ಭಂಡಾರಿ, ಹರನಾಥ್ ರಾವ್, ಶ್ರೀಧರ್ ಹೆಗಡೆ, BA ಇಂದೂಧರ್, ನಾರಾಯಣ್, KC ದೇವಪ್ಪ, ಶಶಿಧರ್, ಅಮೃತೇಶ್ವರ್, ಗಣಪತಿ ಹೊನಗಲು, ಸತೀಶ್ K, ಜಗದೀಶ್ ಕುರ್ಡೇಕರ್, N ರವಿ ಇನ್ನಿತರರು ಹಾಜರಿದ್ದರು. ಸರ್ಕಾರ ಅಂಗನವಾಡಿ ನೌಕರರ ಬೇಡಿಕೆ ಈಡೇರಿಸಬೇಕು. ಅಂಗನವಾಡಿ ನೌಕರರ ಪರವಾಗಿ ಸದನದಲ್ಲಿ ಧ್ವನಿ ಎತ್ತುವ ಮೂಲಕ ಅವರ ಬೇಡಿಕೆ ಈಡೇರಿಸಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶುಕ್ರವಾರ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಒಂದು ಕಡೆ ಬಹಳ ಖುಷಿ ಆಯ್ತು. ಸಂಘಟನೆ ಇರಬೇಕು, ಸಂಘಟನೆ ಇದ್ದು ಅಂದ್ರೆ ಯಾವುದೇ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಸಂಘಟನೆ ಶಕ್ತಿ ಒಟ್ಟಾಗಿದ್ರೆ ಯಾವುದೇ ಅದನ್ನು ಎದುರಿಸುವಂತದ್ದು ಇದು ಬರ್ತದೆ. ಒಂದು ನೆನಪಿಟ್ಕೋಬೇಕು, ಸಂಘಟನೆ ಬಹಳ ಪ್ರಮುಖವಾದಂತದ್ದು. ಬಿಡಿ ಬಿಡಿ ಯಾವುದು ಹೋದ್ರೆ ಯಾರಾದ್ರೂ ನಿಮಗೆ ಹೇಳಲ್ಲ. ಅದೇ ಗಟ್ಟಿ ಧ್ವನಿಯಲ್ಲಿ ನಮಗೆ ಧ್ವನಿಯಾಗಿ ಒಟ್ಟಾಗಿ ಹೋದ್ರೆ ಆವಾಗ ಒಂದು ಸರ್ಕಾರ ಇರ್ಬೋದು, ಇನ್ನೊಂದು ಇರ್ಬೋದು, ನಿಮ್ಮ ಸಮಸ್ಯೆಯನ್ನು ಕೇಳುತ್ತೆ. ಆ ಸಮಸ್ಯೆ ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ನಿಮ್ಮ ಸ್ವತಂತ್ರ ಸಂಘಟನೆ ಇದು ಸಾಗರ ಕ್ಷೇತ್ರದಲ್ಲಿ ಇವತ್ತು ನಿಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತದೆ. ಈ ಅಂಗನವಾಡಿ ಶುರುವಾಗಿ 49 ವರ್ಷ, ಅವಾಗ 95 ರೂಪಾಯಿಯಿಂದ ಶುರು ಮಾಡಿದಂತ ಹೇಳ್ತಾ ಇದ್ದಾರೆ. ಅವತ್ತಿಂದ ಈ ಹೋರಾಟದ ಕಿಚ್ಚು ಅವಾಗಿಂದ ಶುರುವಾಗಿರಲಿಲ್ಲ. ಸುಮಾರು ನಂತರ ಸ್ವಲ್ಪ 15-20 ವರ್ಷದಿಂದ ಈ ಸಂಘಟನೆ ಶಕ್ತಿಗಳು ಯಾವಾಗ ಈ ನಿಮ್ಮ ರಾಜ್ಯಾಧ್ಯಕ್ಷರುಗಳು ಬಂದ್ರು ಮತ್ತು ನಿಮ್ಮ ಸಂಘಟನೆ ಚೆನ್ನಾಗಾಯ್ತು, ಅವಾಗ ಸರ್ಕಾರದ ಕಣ್ಣು ತರಿಸುವಂತ ಕೆಲಸವನ್ನು ನೀವು ಮಾಡಿದ್ದೀರಿ. ಒಂದು ಕಡೆ ನಾನು ಹೇಳೋದಿಷ್ಟೇ, ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಬಹಳ ಕೆಲಸ ಇದೆ. ನಿಜವಾಗ್ಲೂ ಹೇಳ್ತೇನೆ, ಯಾವ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಇನ್ನೊಂದು ಇದರಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡ್ತೀವಿ. ಆ ಮಕ್ಕಳ ಹೇಳಿದ್ರು, ಅಂಗಳದಲ್ಲಿ ಆಡುವ ಮಕ್ಕಳನ್ನ ತಂದು ನಾವು ಪೋಷಣೆ ಮಾಡ್ತೀವಿ. ಖಂಡಿತ ಅವರು ಇವತ್ತು ಆ ಮಕ್ಕಳೇ ಮುಂದಿನ ಪ್ರಜೆಗಳಾಗಿದ್ರು, ಆ ಮಕ್ಕಳೇ ದೇಶದ ಭವಿಷ್ಯ. ಅವರನ್ನ ಭವಿಷ್ಯದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ಮಾಡುವಂತವರು ನೀವೇ ಫಸ್ಟ್. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬಾ ಕೆಲಸಗಳು ಎಲ್ಲ ಇದೆ. ನಾನು ಹೇಳೋದಿಷ್ಟೇ, ಸರ್ಕಾರ ಇವತ್ತು ನಮ್ಮದೇ ಸರ್ಕಾರ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇವತ್ತಿದೆ. ಈಗಾಗಲೇ ಮೇಡಮ್ ಅವರು ಹೇಳಿದ್ರು ರಾಜ್ಯಾಧ್ಯಕ್ಷರು, ಇವತ್ತು 29 ನಮ್ಮ ಅಸೆಂಬ್ಲಿ ಶುರುವಾದ್ರೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ಬೇಕು ಅಂತ ಹೇಳಿದೆ. ನಾನು ಹೇಳೋದಿಷ್ಟೇ, ನಿಮಗೆ ಮೂಲ ವೇತನವಾಗಿ ಇವತ್ತು ಹಿಂದೆನೂ ನಾನು ಹೇಳ್ತಾ ಇದ್ದೇನೆ, ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅವಕಾಶ ಇದೆ. ಎರಡೂ ಒಟ್ಟಾಗ್ಬೇಕು. ಕೇಂದ್ರದವರು ಅವ್ರು ಕೊಡುವಂತ ಏನಿದೆ ಕೊಟ್ಟು ಪಾಲು ಕೊಟ್ರೆ, ನಮ್ಮ ಪಾಲನ್ನು ನಾವು ಕೊಟ್ರೆ ನಿಮಗೆ ಏನು ಇದು ಬರ್ಬೇಕಾದ್ರೆ ನಿಮ್ಮ ಮೂಲ ವೇತನ ಏನ್ ಬರ್ತದೆ ಅದಷ್ಟು ನಿಮಗೆ ಬರ್ತದೆ. ಅದು ಬರ್ಬೇಕಂದ್ರೆ ಹೋರಾಟ ಮಾಡ್ಲೇಬೇಕು ನೀವು. ನಾವು ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಇವತ್ತು ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಬಂದ ಮೇಲೆ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಬಹಳ ಹೆಚ್ಚು ಇದು ಇಟ್ಕೊಂಡಿದ್ದಾರೆ. ಸ್ವಲ್ಪ ಸಂಘಟನೆಗಳು ಚರ್ಚೆ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ನಿಮ್ಮ ಹೆಚ್ಚು ವೇತನ ಕೊಡಬೇಕು, ಏನೇನ್ ಮಾಡ್ಬೇಕನ್ನೋದು ಸಹ ಇದ್ದಾರೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಗ್ರಾಜ್ಯುಯೇಟಿ ಕೊಡ್ತಾ ಇರಲಿಲ್ಲ, ಅದು ನಾನು ಮುಖ್ಯಮಂತ್ರಿಗಳು ಬಂದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸಹ ನೀವು ಕೊಡ್ತಾ ಇದ್ದಾರೆ. ಹಾಗಾಗಿ 2,000 ರೂಪಾಯಿ ಈಗ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನು ಸಹ ನಿಮ್ಗೆ 2,000 ರೂಪಾಯಿಗೆ ನಾವು ಮಾಡಿದ್ದೀವಿ. ಫ್ರೀ ಬಸ್ ಇದೆ ಈಗಾಗಲೇ. ಇವೆಲ್ಲ ಒಂದು ಸರ್ಕಾರ ಬಂದಾಗ ಇವತ್ತು ಯೋಜನೆಗಳು ನಾವು ಜಾರಿ ತರುವಂತದ್ದು. ಈ 2,000 ರೂಪಾಯಿನ ಈಗ ನಿಮ್ಮ ವೇತನಕ್ಕೆ ಕೊಟ್ಬಿಟ್ಟಿದ್ರೆ ಅದು ಕೊಡ್ಲಿಕ್ಕೆ ಆಗಿದ್ರೆ ಅದು ಬೇರೆ, ಆದ್ರೆ ಸಪರೇಟ್ ಆಗಿ 2,000 ರೂಪಾಯಿ ಬರುವಂತದ್ದು. ಈಗ ಬಸ್ ಅಲ್ಲಿ ಇಲ್ಲಿಂದ ಈ ಹೋರಾಟ ಮಾಡ್ಬೇಕಂದ್ರೆ ಬಸ್ ಅಲ್ಲಿ ಫ್ರೀ ಬಸ್. ಈಗ ಬೆಂಗಳೂರಿಗೆ ಹೋಗ್ರಿ, ಮೈಸೂರಿಗೆ ಹೋಗ್ರಿ, ಅಥವಾ ಶಿವಮೊಗ್ಗಕ್ಕೆ ಹೋಗಿ ಏನು 1 ರೂಪಾಯಿ ಖರ್ಚಿಲ್ಲ. ಈಗ ಬಸ್ ಮಾಡ್ಬೇಕು, ಗಾಡಿ ಮಾಡ್ಕೊಂಡು ಹೋಗ್ಬೇಕು, ಅದ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಇಲ್ಲ ಅಧ್ಯಕ್ಷರೇ. ಈಗ ನಮ್ಮ ಸರ್ಕಾರ ನಿಮಗೆ ಫ್ರೀ ಬಸ್. ಎಲ್ಲಿಗ ಹಂಗೆ ನೆಂಟ್ರ ಮನೆಗೆ ಎಲ್ಲಿ ಬೇಕಾದ್ರೂ ಸೂತ್ರೆ ನಾವೇನ್ ಬೇಡ, ಭಾನುವಾರ ಮಾತ್ರ, ಬೇರೆ ದಿನ ಅಲ್ಲ ಅಂತ ಹೇಳಿದ್ದೇನೆ. ಬೇರೆ ರಜೆ ಇದ್ದ ದಿವಸ ಹೋಗ್ರಿ, ಪರವಾಗಿಲ್ಲ, ರಜೆ ಹಾಕೊಂಡು ಹೋದ ನಾವು ಬೇಡ ಅಂತ. ಹಾಗಾಗಿ ಇವೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಸರ್ಕಾರ ಬಂದಾಗ
ಜನಪರವಾದಂತ ಆ ಒಂದು ಏನ್ ಕೆಲಸ ಮಾಡ್ತಾರೆ ರಾಜ್ಯದಲ್ಲಿ ಅದು ಕೊಡ್ಬೇಕು. ಈಗ ನೋಡಿ, ನಮ್ಗೆ ಮೊನ್ನೆ ಸರ್ಕಾರಿ ನೌಕರರ 7ನೇ ವೇತನ ನಾವು ಕೊಡ್ಲೇಬೇಕಾಗಿತ್ತು. ಅದಕ್ಕೆ ಈಗಾಗಲೇ ನಮ್ಗೆ ಸುಮಾರು 16-17 ಸಾವಿರ ಕೋಟಿ ರೂಪಾಯಿ ಇವತ್ತು ಅದಕ್ಕೆ ವ್ಯಯ ಆಗಿದೆ. ಆ ಅಷ್ಟೊಂದು ಕೊಡುವಂತ ಇದರಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದಿಷ್ಟು ಕೋಟಿ ಕೊಟ್ರೆ ಏನು ತಪ್ಪಾಗುದಿಲ್ಲ ಅಂತ ನನಗೆ ಅನಿಸ್ತದೆ. ನಿಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಅವಕಾಶ ಇದೆ. ನಾನು ಹೇಳೋ ಸರ್ಕಾರದ ಮುಖ್ಯಮಂತ್ರಿಗಳು ನಾನು ಹೇಳೋದಿದ್ದೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ರಾಜ್ಯ ಸರ್ಕಾರಕ್ಕೂ ನಾನು ಹೇಳೋದಿದ್ದೆ, ಅಂಗನವಾಡಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಸರ್ಕಾರದ ಯೋಜನೆಯನ್ನ ತರುವಂತ ಇದರಲ್ಲಿ ಅವರು ಸಹ ಪಾಲ್ದಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹಕ್ಕಿಗೆ ಒಂದಿಷ್ಟು ಬೆಲೆ ಕೊಡುವಂತದ್ದು ಸರ್ಕಾರಗಳು ಮಾಡ್ಬೇಕನ್ನೋದು ನಂದು ಒಂದು ಭಾವನೆ. ಇವತ್ತು ಸಾಗರ ಕ್ಷೇತ್ರ ಶಾಸಕನಾಗಿ ನಾನೊಬ್ಬ ಇಲ್ಲಿಯ ಪ್ರತಿನಿಧಿಯಾಗಿ ನಿಮ್ಮ ಪರವಾಗಿ ನಾನು ಧ್ವನಿ ಮಾಡೋದು ಬಿಟ್ರೆ ಬೇರೆ ಇದೇ ಇಲ್ಲ. ನೀವು ಅಂಗನವಾಡಿ ಕಾರ್ಯಕರ್ತರು ನಮ್ಮ ಅಕ್ಕ ತಂಗಿಯರು ಅಂತ ನಾನು ಹೇಳಿದ್ದೇನೆ ಮುಂದೆ, ನೀವೆಲ್ಲರೂ ನಮ್ಮ ಅಕ್ಕ ತಂಗಿಯರೇ ಇರಬೇಕು. ಹಾಗಾಗಿ ನಿಮ್ಮ ಪರವಾಗಿ ಧ್ವನಿಯಾಗಿ ನಾವು ಕೆಲಸ ಮಾಡೋರು. ಸರ್ಕಾರದ ಕಣ್ಣು ತರಿಸುವುದರಲ್ಲಿ ಖಂಡಿತ ನಾನು ನಿಮ್ಮ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾನು ಇದ್ದೇನೆ. ಇತ್ತೀಚಿನ ದಿನದಲ್ಲಿ ಫೋನ್ ಇಲ್ಲ ಸರ್, ಫೋನ್ ಇಲ್ಲ ಅಂತ ಹಳೆ ಫೋನ್ ಸರ್ ಪೈ ಪೈ ಅಂತ ಸರ್ ಕೇಳಲಾಗ್ತಿದ್ರೆ, ಅದ್ರ ನಂತರ ಸರ್ಕಾರ ಬಂದ್ಮೇಲೆ ಫೋನ್ ಬಂದ ಎಲ್ಲರಿಗೂ ಒಂದು ಹೊಸ ಫೋನ್ಗಳು ಕೊಟ್ಟಿದ್ದೀವಿ. ಇವೆಲ್ಲ ಯಾಕೆ ಅಂದ್ರೆ ಸರ್ಕಾರಗಳು ಬಂದ ಮೇಲೆ ಅದೆಲ್ಲ ಮಾಡ್ಬೇಕು. ಹಾಗೆ ಒಂದು ಸರ್ಕಾರ ಬಂದಾಗ ಪ್ರಿಯವಾದಂತ ಸರ್ಕಾರ ಯಾವುದೇ ಬಂದ್ರು ಸರ್ ಅಂಗನವಾಡಿ ಕಾರ್ಯಕರ್ತರನ್ನ ಸ್ಪಂದನೆ ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ಕೆಲಸನ ನಿಮ್ ಕೈಯಲ್ಲೇ ಮಾಡಿಸೋದಲ್ವ ನಾವು. ಹಾಗಾಗಿ ಒತ್ತಡ ಜಾಸ್ತಿ ಇದೆ ಪಾಪ. ಆ ಒತ್ತಡದಲ್ಲಿ ಒಳ್ಳೆ ರೀತಿಯ ಬದುಕುಕೊಳ್ಳೋಕೆ ಒಂದು ಅವಕಾಶ ಕೊಟ್ಬಿಡುವ ಸರ್ಕಾರಗಳನ್ನ ನೀವು ಹೇಳ್ತಾ ಇರೋದು. ಹಾಗಾಗಿ ಇವರು ಪ್ರೇಮ ಮೇಡಮ್ ಹೇಳ್ತಾ ಇದ್ದಾರೆ, ವಿಧಾನಸೌಧ ಬರ್ತಾ ಇದೆ, ಈಗ ಅಸೆಂಬ್ಲಿ ನಡೀತದಲ್ಲ, ಅವತ್ತು ನಮ್ಮ ಪರವಾಗಿ ಧ್ವನಿ ಎತ್ತಿ ಅಂತ ಹೇಳಿದರೆ ಖಂಡಿತ ಧ್ವನಿ ಎತ್ತೀನಿ ನಾನು. ಇದ್ರ ಬಗ್ಗೆ ಯಾವುದೇ ವ್ಯತ್ಯಾಸ ಬೇಡ. ನಾನು ನಿಮ್ಮ ಪರವಾಗಿ ನಾನು ಯಾವತ್ತೂ ಹಿಂದೂ ಹೇಳಿದ್ದೀನಿ. 2004 ಬಂದಾಗಲೂ ನಿಮ್ಮ ಪರವಾಗಿ ಧ್ವನಿಯಾಗಿ ಹೋರಾಟ ಮಾಡಿದ್ದೇನೆ ನಾನು ಅವತ್ತು ಸರ್. ನಾನು ಇವತ್ತು ನಮ್ಮ ಅಕ್ಕ ತಂಗಿಯರ ಪರವಾಗಿ ಕೆಲಸ ಮಾಡ್ತೀನಿ. ಇವತ್ತು ನಿಮ್ಮ ಹೋರಾಟ ಈಗಾಗಲೇ ಮಕ್ಕಳಿಗೂ ಸಮವಸ್ತ್ರ ಅಂತ, ಈಗ ಮಕ್ಕಳಿಗೆಲ್ಲ ಸಮವಸ್ತ್ರ. ಹಾಗೆ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಬಿ ಪ್ರೇಮ ಮಾತನಾಡಿ, 2ನೇ ತಾರೀಕು ICDS ಪ್ರಾರಂಭವಾಗಿದೆ. ICDS ಪ್ರಾರಂಭವಾಗಿ ಈಗ 50ನೇ ವರ್ಷ ಕಾಲಿಟ್ಟಿದ್ದೀವಿ ನಾವು. ಆ ಕಾರ್ಯ ಉದ್ದೇಶ ಅಂತಂದ್ರೆ ನಮ್ಮ ICDS ಅಲ್ಲಿ ಬರ್ತಕ್ಕಂಥ ಯಾವ ಒಂದು ಯೋಜನೆಗಳು ಬರ್ತಾ ಇದ್ವಿ ಅವನ್ನೆಲ್ಲ ಸಕ್ಸಸ್ಫುಲ್ ಮಾಡಿ ನಾವು 50 ವರ್ಷ ದಾಟಿ ಈಗ 50ನೇ ವರ್ಷ ಕಾಲಿಟ್ಟಿದ್ದೀವಿ. 49 ವರ್ಷ ಮುಗಿದು ಈ 49 ವರ್ಷದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಗೌರವಧನದ ಕಾರ್ಯಕರ್ತರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಕೆಲಸ ನಿರ್ವಹಿಸುವ ಮಧ್ಯದಲ್ಲಿ ಬೇರೆ ಬೇರೆ ಇಲಾಖೆ ಕೆಲಸಗಳ ನಿರ್ವಹಣೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ನಮ್ಮ ಇಲಾಖೆಯಲ್ಲಿ ಅಂಗನವಾಡಿ ಆಗುವಂತ ಮಕ್ಕಳನ್ನು ತಂದು ನಾವು ಅಂಗನವಾಡಿಯಲ್ಲಿ ರೂಢಿಗತವಾದ ಶಾಲಾ ಪೂರ್ವ ಶಿಕ್ಷಣವನ್ನು ನಡೆಸಬೇಕು ಅಂತ ಹೇಳಿ ICDS ಪ್ರಾರಂಭವಾದಂತ ಒಂದು ಕಾರ್ಯಕ್ರಮ, ಕೇಂದ್ರ ಯೋಜನೆ ಕಾರ್ಯಕ್ರಮ ಈಗ ದೇಶಾದ್ಯಂತ ಮತ್ತೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆ ಹರಡಿಕೊಂಡು ನಮ್ಮ ಇಲಾಖೆ ಮತ್ತೆ ನಮ್ಮ ICDS ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಹೆಗ್ಗಳಿಕೆಗೆ ನಾವು ಪಾತ್ರರಾಗಿದ್ದೀವಿ. ಅದರಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳು ಜೊತೆಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ರಾಷ್ಟ್ರೀಯ ಲೆವೆಲ್ ಕೆಲಸ ಮಾಡಿದಂತ ಒಂದು ಹೆಗ್ಗಳಿಕೆ ನಮ್ಮ ಈ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಸಲ್ಲಬೇಕು. ಈ ದಿನದ ಕಾರ್ಯಕ್ರಮಕ್ಕೆ ಒಂದು ನಮ್ದು ಏನಪ್ಪ ಅಂತಂದ್ರೆ ಕೆಲಸ ನಾವು ಏನ್ ಮಾಡಿದ್ವಿ ಆ ಒಂದು ಕೆಲಸದ ಮನನ ಮಾಡ್ಲಿಕ್ಕೆ ಅಂತಂದ್ರೆ ನಾವು ಪ್ರತಿ ವರ್ಷಕ್ಕೊಂದ್ಸಲ ಒಂದು ದಿನಾಚರಣೆ ಹಾಕೊಂಡಿದ್ವಿ. ಆ ದಿನಾಚರಣೆಯಲ್ಲಿ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೆ ಚುನಾಯಿತ ಪ್ರತಿನಿಧಿಗಳು ಕೂಡ ಆಗಮಿಸಿದ್ದಾರೆ. ಆ ಚುನಾಯಿತ ಪ್ರತಿನಿಧಿಗಳು ನಮ್ಮ ಪರವಾಗಿ ನಮ್ಮ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ನಮಗೆ ಏನ್ ಬೇಕು ಬೇಡಗಳ ಬಗ್ಗೆ ನಾವು ಕೊಡ್ತಕ್ಕಂಥ ಒಂದು ಮನವಿನ ತಗೊಂಡೋಗಿ ಸದನದಲ್ಲಿ ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶ ನಮ್ದೊಂದು. ಎರಡನೇದಾಗಿ ಮೊದಲನೇ ನಮ್ಮ ದಿನಾಚರಣೆ, ಎರಡನೇದಾಗಿ ನಮ್ಮ ಬೇಡಿಕೆಗಳನ್ನ ತಗೊಂಡೋಗಿ ಇಲಾಖೆಯವರು ಮತ್ತೆ ನಮಗೆ ಸಿಗ್ತಕ್ಕಂಥ ಒಂದು ಗೌರವಧನ ಬದಲಾಯಿಸಿ ಈಗ ನಮ್ಮ ಸದನದಲ್ಲಿ ನಮ್ಮ ಈಗ ಚುನಾಯಿತ ಪ್ರತಿನಿಧಿಯಾದ ಶ್ರೀಯುತ ಗೋಪಾಲಕೃಷ್ಣ ಸರ್ ಮೊದಲಿನ ರಾಷ್ಟ್ರೀಯದಿಂದ ಅಂತಂದೇಳಿ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನ. ಹಾಗಾಗಿ ಅನುಭವ ಇದೆ, ಆಧಾರ ಇದೆ, ಎಲ್ಲವೂ ಚೆನ್ನಾಗಿದೆ. ನಮಗೆ ಈ ಗೌರವಧನ ಪದವನ್ನು ತೆಗೆದು ದಯವಿಟ್ಟು ಒಂದು ಕನಿಷ್ಠ ವೇತನ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ಈಗೇನು ಚಳಿಗಾಲದ ದಿವಸ ಶುರುವಾಗ್ತಾ ಇದೆ, ಅದು 29 ಈಗ ನಾವು ಹೇಳ್ತಾ ಇದ್ದೇವೆ. ಬಟ್ ಯಾವಾಗ ಗೊತ್ತಿಲ್ಲ ಅಂತಂದ್ರೆ ಈ ಸಲ ಮಾತ್ರ ನನಗೆ ಏನಿದೆ, ನಾವು ಬೇರೆ ಏನು ಬೇಡಿಕೆಯನ್ನು ನಾವು ಇಡೋದು ಬೇಡ ಅಂತ ಹೇಳಲಿಕ್ಕೆ ಎಲ್ಲರಿಗೂ ಇಲ್ಲೇ ಬೇಡಿಕೆ ಕೊಡ್ತಾ ಇದ್ವಿ, ರಾಜ್ಯಕ್ಕೂ ಇಲ್ಲೇ ಬೇಡಿಕೆ ಕೊಡ್ತಾ ಇದ್ವಿ. ದಯವಿಟ್ಟು ನಮಗೆ ಕನಿಷ್ಠ ವೇತನ ಸಾಕು, ನಮಗೆ ಕನಿಷ್ಠ ವೇತನ ಮಾಡಿದ್ರೆ
ಕೊಡ್ತೇನೆ ಅಂತೇಳಿ ಇತ್ತೀಚೆಗೆ ಗುಜರಾತ್ ಹೈಕೋರ್ಟ್ ಒಂದು ಆದೇಶ ಮಾಡಿದೆ. ಮೊನ್ನೆಯನ್ನು ಎಲ್ಲ ಅಂಗನವಾಡಿ ಕಾರ್ಯಕರ್ತರನ್ನ ಪರ್ಮನೆಂಟ್ ಮಾಡಬೇಕು, ಸರ್ಕಾರಿ ನೌಕರರನ್ನು ಮಾಡಬೇಕು ಅಂತ ಹೇಳಿದೆ. ಹಾಗಾಗಿ ಆ ಒಂದು ಬೇಸಿಗೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ನೀವೊಂದು ಪರ್ಮನೆಂಟ್ ಮಾಡಲಿಕ್ಕೆ ತಕ್ಷಣಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ನನಗೆ ಮೊದಲು ಕನಿಷ್ಠ ವೇತನ ಮಾಡಿ ಗೌರವಧನ ಹಣೆ ತೆಗೆದುಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ ನಮ್ಮ ಕಾರ್ಯಕರ್ತರ ಪರವಾಗಿ ಮತ್ತು ನಾಯಕರ ಪರವಾಗಿ. ಎಷ್ಟು ಕೆಲಸ ಮಾಡಿ ನಾವು ಇಡೀ ಜಿಲ್ಲೆಗೆ ಮತ್ತೆ ತಾಲೂಕಿಗೆ ಬೇಕಾದಂತ ಏನ್ ಮಾಹಿತಿ ಕೇಳಿದ್ರು ಕೂಡ ಅಂಗನವಾಡಿ ಕಾರ್ಯಕರ್ತರ ಕೇಳಿ DC ಇಂದ ಹಿಡಿದು CS ತಹಸೀಲ್ದಾರ್ ಎಲ್ಲ ಹೇಳ್ತಾರೆ, ಎಲ್ಲಾ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ವಿ. ಸರ್ಕಾರ ಯಾವುದೇ ಹೊಸ ಯೋಜನೆ ಬಿಡುಗಡೆ ಮಾಡ್ತು ಅಂತಂದ್ರೆ ಆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂಗನವಾಡಿ ಕಾರ್ಯಕರ್ತರೇ ಕಾರಣ ಆಗಿರ್ತಾರೆ ಹೊರತು ಮತ್ತೆ ಬೇರೆ ಯಾರ ಕಡೆ ಸತ್ಯವಾದ ಮಾಹಿತಿ ಬರಲ್ಲ ಅಂತ ಹೇಳಿ ಎಲ್ಲರೂ ನಂಬಿಕೆ ಪಟ್ಕೊಂಡು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಕೆಲಸದಲ್ಲಿ ಯಾವುದೇ ರೀತಿ ನಮಗೆ ತೊಂದರೆ ಇಲ್ಲ, ಕೆಲಸ ಮಾಡ್ತೀವಿ. 6ರಿಂದ 8 ಗಂಟೆ ಕೆಲಸ ಮಾಡಬೇಕು ಅಂತ ಈಗ ಹೇಳಿದ್ರಿಂದ ನಮಗೆ 1:30ರಿಂದ 4 ಗಂಟೆವರೆಗೂ ಕೂಡ ಮಾಡಿದ್ದೀವಿ. ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ನಮಗೆ ನಾವು ಬದುಕಲಿಕ್ಕೆ ಸಮಾಜದಲ್ಲಿ ನಾವು ಪ್ರಾಮಾಣಿಕವಾಗಿ ಬದುಕಲಿಕ್ಕೆ ನಮ್ಮ ಮಕ್ಕಳು ಮನೆ ಗಂಡ ಮಕ್ಕಳನ್ನೆಲ್ಲ ಸಾಕಲಿಕ್ಕೆ ಬೇಕಾದಂತ ಒಂದು ಕನಿಷ್ಠ ವೇತನ ಬೇಕು ಅಂತ ಯಾಕೆ ಪದೇ ಪದೇ ಹೇಳ್ತಿದ್ರೆ ನಾವು 50 ವರ್ಷ ಬಂದ್ಬಿಟ್ಟಿದ್ದೀವಿ. ಪ್ರಾರಂಭವಾಗಿ 40 50 ವರ್ಷ ಬಂದು ಕೂಡ ಇನ್ನೊಂದು ಕಾರ್ತಿಕ ಸರ್ಕಾರದಲ್ಲಿ ಹೇಳ್ತಾರೆ, ಎರಡೂ ಸರ್ಕಾರಗಳು ಕೂತು ಮಾತಾಡ್ತೀವಿ ಅಂತ ಹೇಳ್ತಾರೆ. ಒಂದ್ಸಲ ಅವರು ರಾಜ್ಯ ಸರ್ಕಾರದ ಹೆಚ್ಚುವರಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ, ಇವರು ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರದವರು ಅಂತ ಹೇಳ್ತಾರೆ. ಹಾಗಾಗಿ ಅವರು ಧೋರಣೆ ಬಿಟ್ಟು ನಮ್ಮ ಕೆಲಸ ಏನಿದೆ ಅದನ್ನ ಮನ್ನಣೆ ಮಾಡಿ ನಮಗೆ ಒಂದು ನ್ಯಾಯ ಕೊಡಿಸ್ಕೊಡ್ಬೇಕು ಸರ್ಕಾರದಲ್ಲಿ ಅಂತಂದ್ರೆ ನಾನು ಮನವಿ ಪದೇ ಪದೇ ಎಲ್ರಿಗೂ ಕೇಳ್ತಾ ಇರ್ತಕ್ಕಂಥ ಒಂದು ಮನವಿ ಇದನ್ನೇ ಕೇಳ್ತಾ ಇದ್ವಿ. ನಾವು MP ಗೂ ಕೂಡ ಇವತ್ತು ಬಂದಿದ್ವಿ. MP ಹೇಳಿದ್ರೆ ನಾನು ಇವತ್ತು ಬರಕ್ಕಾಗಲ್ಲಮ್ಮ, ದಿಶಾ ಮೀಟಿಂಗ್ ಇದೆ, ಹಾಗಾಗಿ ನಾನು ಹೋಗಲ್ಲ ಅಂತ ಒಂದು ಶುಭಾಶಯ ಕಳಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ಕೇಳ್ತೀನಿ ಅಂತ ಹೇಳಿ ಎಲೆಕ್ಷನ್ ಅಷ್ಟೇ ನಮ್ಮ ಹತ್ರ ಬರಬೇಡಿ ಸರ್, ನಮ್ಮ ಬೇಡಿಕೆ ಏನಿದೆ ತಗೊಂಡೋಗಿ ಸದನದಲ್ಲಿ ಚರ್ಚೆ ಮಾಡಿ ಅಂತ ಕೂಡ ಅವರಿಗೆ ಕೂಡ ಮೊನ್ನೆ ಕೂಡ ಹೇಳಿಕೆ ಕೇಳ್ಕೊಂಡಿದ್ವಿ. ಅವ್ರ ಶುಭಾಶಯ ಕಳಿಸಿದರೆ ಬೇರೆ ಬೇಡಿಕೆ ಇದ್ರು ಕೂಡ ನಾನು ಸದನದಲ್ಲಿ ಚರ್ಚೆ ಮಾಡ್ತೀನಿ, ನೀವು ಕೊಡಿ ಅಂತ ಹೇಳಿ ಅದಕ್ಕೆ ನಾವು ನಿಯೋಗ ಹೋಗೋಣ ಅಂತ ಮಾಡ್ತಿದ್ವಿ ಸರ್. ಲೋಕಲ್ MLA ಅವರು ಇರೋದ್ರಿಂದ ನಿಮಗೂ ಕೂಡ ಒಂದು ಮನವಿ ಕೊಡ್ತಿದ್ವಿ. ದಯವಿಟ್ಟು ನಾವು ಟಿವಿ ನೋಡ್ತಾ ಇರ್ತೀವಿ, ನೀವು ಸದನದಲ್ಲಿ ನಮ್ಮ ಪರವಾಗಿ ಮಾತಾಡ್ತೀರಾ ಇಲ್ಲ ಅಂತಂದ್ರೆ ನಾವು ಟಿವಿ ಕೂಡ ನೋಡ್ತಾ ಇರ್ತೀವಿ. ದಯವಿಟ್ಟು ಈ ಸಲ ನೀವು ಚರ್ಚೆ ಮಾಡಲೇಬೇಕು. ಅದು ಏನಪ್ಪ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ನೀವು ಅದನ್ನ ಚರ್ಚೆ ಮಾಡಿ ಅಂತಂದ್ರೆ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ. ಅವ್ರು 10 ಗಂಟೆಗೆ ಕಾರ್ಯಕ್ರಮ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಕಾರ್ಯಕರ್ತರ ದಿನಾಚರಣೆ ಅಂತಂದ್ರೆ ನಾವು ಬೇರೆ ಯಾವ ಒಂದು ಕಾಂಟ್ರಿಬ್ಯೂಷನ್ ನಾವು ತಗೊಳ್ಳಲ್ಲ. ನಮ್ಮ ಸಮಯಕ್ಕೆ ಕಟ್ಕೊಂಡಿರೋದು ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಏನ್ ಬೇಕು ಬೇಡ ಆ ಬೇಡಗಳನ್ನ ಸರ್ಕಾರ ಮುಂದೆ ಇಡ್ಲಿಕ್ಕೆ ನಮಗೆ ನ್ಯಾಯ ಒದಗಿಸ್ಕೊಳ್ಳಿಕ್ಕೆ ಮಾತ್ರ ನಾವು ಸಂಘಟನೆ ಕಟ್ಕೊಂಡಿರೋದು. ಯಾವುದೇ ದುಡ್ಡಿಗೋಸ್ಕರ ಆಗಲಿ ಯಾವುದೇ ಒಂದು ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಯಾವ ರೀತಿ ಕಟ್ಕೊಂಡಿದ್ದೀವಿ ಅಂತ ಮೊನ್ನೆ ಕೂಡ ನಾವು ಇಂಟರ್ವ್ಯೂ ಕಲಿಯಬೇಕು ಅವ್ರು ಹೇಳ್ತಾ ಇದ್ರು. ನಿಮ್ಗೆ ಕಾರ್ಯಕ್ರಮಕ್ಕೆ ದುಡ್ಡಿಗೆ ಬೇಕಲ್ಲ ಅಂತಂದ್ರೆ ಅವ್ರು BA ಕೂಡ ಹೇಳಿ ಕೊಟ್ಟು ಕಳಿಸೋದು ಅಂತ 25,000 ಬೇಡ ಸರ್ ನಮಗೆ ನ್ಯಾಯ ಕೊಡಿಸಿ ಒಂದು ಕನಿಷ್ಠ ವೇತನ ಕೊಡಿ ಅಂತ ನಾವು ಹೇಳಿ ದುಡ್ಡು ವಾಪಸ್ ಕೊಡ್ತಿದ್ದೀವಿ. ಹಾಗಾಗಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಿರೋದಿಲ್ಲ. ನಮ್ಮ ಪ್ರತಿನಿಧಿಗಳು ಸರ್ಕಾರದಲ್ಲಿ ಹೋಗಿ ಧ್ವನಿ ಎತ್ತಿ ನಮ್ಮ ಪರವಾಗಿ ನಮಗೆ ನ್ಯಾಯ ಕೊಡಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮಗೆ ಮನವಿ ಕೊಡ್ತೇವೆ ಸರ್. ದಯವಿಟ್ಟು ಕಳಕಳಿಯಿಂದ ಎಲ್ಲ ಕಾರ್ಯಕರ್ತರ ಮತ್ತು ಸಹಾಯಕರ ಪರವಾಗಿ ಕೇಳ್ಕೊಳ್ತಿದ್ದೀವಿ. ನಮಗೆ ನ್ಯಾಯ ಕೊಡಿಸಬೇಕು ಅಂತಂದ್ರೆ ನಾನು ಕೇಳ್ಕೊಳ್ತೀನಿ. ನನಗೆ ಅವರ ಅರ್ಜೆಂಟ್ ಆಗಿರೋದ್ರಿಂದ ಹಿರವಂತಿ ವಲಯದ ಅಂಗನವಾಡಿ ಕಾರ್ಯಕರ್ತೆ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರತ್ನಮ್ಮಾಜಿ, ಸುವರ್ಣ ನಾಯ್ಕ್, ವರಲಕ್ಷ್ಮಿ ಸಿ, ತ್ರಿವೇಣಿ ಶ್ರೀಕಾಂತ್, ಮಧುಮಾಲತಿ, ಗಣಪತಿ ಮಂಡಗಳಲೆ, ರವಿ ಲಿಂಗನಮಕ್ಕಿ, ಭಾರತಿ ಇನ್ನಿತರರು ಹಾಜರಿದ್ದರು. ಬಗರ್ಹುಕುಂ ಜಮೀನು ಮಂಜೂರಾತಿ ಕೋರಿ 4,000 ಅರ್ಜಿ ಬಾಕಿ ಇದೆ. ಕಳೆದ ಸರ್ಕಾರದ ಅವಧಿಯಲ್ಲಿ ಬಂದ ಈ ಅರ್ಜಿಗಳು ವಿಲೆಯಾಗದೆ ಹಾಗೆ ಬಾಕಿ ಉಳಿಸಲಾಗಿತ್ತು. ಬಗರ್ಹುಕುಂ ಸಮಿತಿ ಸಭೆ ನಡೆಸಿ ಅರ್ಜಿ ಪರಿಶೀಲನೆ ನಡೆಸಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಗುರುವಾರ ಬಗರ್ಹುಕುಂ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಬಹಳಷ್ಟು ಬಡ ಜನರು ಹಿಂದೆ ಅರ್ಜಿ ಕೊಟ್ಟಿದ್ದಾರೆ. 4,000 ಅರ್ಜಿ ಹಿಂದೆ ಕೊಟ್ಟಿದ್ದಾರೆ, ಹಿಂದಿನ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ಅವ್ರು ಮಾಡಲಿಲ್ಲ. ಹಾಗಾಗಿ ನಾವಾದರೂ ಪಾಪ 4,000 ಕೊಡೋಕ್ಕಾಗಲ್ಲ, ಕನಿಷ್ಠ ಒಂದು 2,000-3,000 ಜನರಿಗೂ ಕೊಡಲಿಕ್ಕೆ ಅವಕಾಶ ಮಾಡಬೇಕು ಅನ್ನೋದಿದೆ. ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಜಾಗ ಇದೆ ಅಂತ ತೊಗೊಳ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ನಮಗೊಂದು 50 ಎಕರೆ ಬೇಕಾಗುತ್ತೆ, ಅದರ ಬೇಕಾಗುತ್ತೆ. ಟ್ರೈ ಮಾಡ್ತಾ ಇದ್ದೀವಿ ಎಲ್ಲ ಭಾಗದಲ್ಲೂ. ಯಾವ ಹುಬ್ಬಳ್ಳಿಯಲ್ಲಿ ಎಷ್ಟು ಬಾರ್ಡರ್ ಸಿಗುತ್ತೆ ಆ ಬಾರ್ಡ್ರಲ್ಲೆಲ್ಲ ತೊಗೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಹಿಂದೆ ಒಂದು ಸಭೆ ಮಾಡಿದ್ದೀವಿ. ಅನಂತರ ನಮ್ಮ ಸದಸ್ಯರುಗಳೆಲ್ಲ ಚರ್ಚೆ ಮಾಡಿದ್ದರು. ಈಗ ಬಗರ್ಹುಕುಂ ಕಮಿಟಿಯ ನಮ್ಮೆಲ್ಲ ಸದಸ್ಯರು ಕೂರಿಸಿ ತಹಶೀಲ್ದಾರಲ್ಲಿ ಆರ್ಐಗಳನ್ನು ಕೂರಿಸಿ
ಮುಂದಿನ ಪ್ರೋಗ್ರೆಸ್ಗೆ ಚರ್ಚೆ ಮಾಡಿದ್ದೀವಿ. ನಾನು ಈಗಾಗಲೇ ಹೋಗಿ ಮಟ್ಟದಲ್ಲಿ ಒಂದೊಂದು ಏನೇನಿದೆ ಅವೆಲ್ಲವನ್ನು ಕರ್ಕೊಂಡು ಕೊಟ್ಟು ಮುಂದಿನ ದಿವಸ ಏನೇನು ಆಗಬೇಕು ಅನ್ನೋದು ಮಾಡಿದ್ವಿ. ಜೊತೆಗೆ ಫಾರೆಸ್ಟ್ ಇಲಾಖೆಯ ಸ್ವಲ್ಪ ತಕರಾರು ಇದೆ. ಅವ್ರು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರ ತಕರಾರು ಇದ್ದರೆ ಇರಲಿ ನಾವೆಲ್ಲ ಹೋಗಿದ್ದೆಲ್ಲ ವಾಪಸ್ ಏನಾದರೂ ಹೋಗಿದ್ರೆ ಅಷ್ಟು ವಾಪಸ್ ತರಬೇಕು ಅಂತ ಹೇಳಿದ್ವಿ. ಇವಾಗ ಬಂದು DFO 2 DFO ವೈಲ್ಡ್ ಲೈಫ್ DFO ರೆಗ್ಯುಲರ್ DFO ಕೂರಿಸಿ RFOಗಳನ್ನು ಕರೆಸಿ ಅಲ್ಲೇ ಒಂದು ಚರ್ಚೆ ಮಾಡಿ ಮೀಟಿಂಗ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ 94C ಈಗಾಗಲೇ ಎಲ್ಲರಿಗೂ ಕೊಟ್ಟಿದ್ದಾರೆ. ಅವರೆಲ್ಲ ಇದು 15 ದಿವಸ ಟೈಮ್ ಕೊಟ್ಟಿದ್ದಾರೆ. 15 ದಿವಸದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಏನೇನು ಕೊಟ್ಟಿದ್ದೀವಿ ಪ್ರೋಗ್ರೆಸನ್ನು ನಾವು ಕೊಡಿಸ್ತೀವಿ ಅಂತ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ. 15 ದಿವಸದ ಮೇಲೆ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಂತ ನೋಟಿಸ್ ಕೊಡಬೇಕಂತ ತಹಸೀಲ್ದಾರ್ರಿಗೆ ಹೇಳಿದ್ದೀವಿ. ಹಾಗಾಗಿ ಅವರೆಲ್ಲ ಒಪ್ಕೊಂಡಿದ್ದಾರೆ. ಮುಂದಿನ ಕ್ರಮ ಇದರಲ್ಲಿ ಈಗಾಗಲೇ ಸೀನಿಯರ್ ಆಗಿದ್ದಾಗಿ ಬಳಿಯಪ್ಪರಿದ್ದಾರೆ. ಅವ್ರಿಗೆ ಗೊತ್ತಿದೆ ಹಿಂದೆ ಬಡ ವರ್ಷದಿಂದ ಬಗರಕೇಲಿದ್ದು ಬಹಳ ಜನರಿಗೆ ಇದ್ದಾರೆ. ಅವರ ಮಾಹಿತಿ ತಗೊಳ್ತಾರೆ. ಆಮೇಲೆ ನಮ್ಮ BR ಜಯಂತರು ಹಿಂದೆ ಅಧ್ಯಕ್ಷರಾಗಿದ್ದರು. ಅವರ ಸಲಹೆಗಳನ್ನು ತೆಗೆದುಕೊಂಡು ಏನೇನು ಮಾಡಬೇಕನ್ನೋದನ್ನು ಪ್ರೋಗ್ರೆಸ್ ಮಾಡ್ತಾಯಿದ್ವಿ. ಖಂಡಿತ ರೈತರಿಗೆ ಬಡವರಿಗೆ ಕೊಡಲಿಕ್ಕೆ ನಮ್ಮ ಪ್ರಯತ್ನ ಮಾಡಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಬಗರುಕುಂ ಸಮಿತಿ ಸದಸ್ಯರಾದ ಹೊಳೆಯಪ್ಪ ಕೆ, ರವಿ ಮಲಂದೂರು, ಸುಧಾ ಗಂಗಾಧರ್, ಗೋಪಾಲ ಬೇಳೂರು ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.